ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನಮಗೆ ಏಪ್ರಿಲ್ 12ರಿಂದ 18ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳು ಈ ವಾರದಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ಅದಕ್ಕೂ ಮೊದಲು ಈ ವಾರದಲ್ಲಿ ಗ್ರಹಗತಿಗಳು ಯಾವ ಯಾವ ರಾಶಿ ಅಥವಾ ಪರಿಸರದಲ್ಲಿ ಗೋಚರಿಸ್ತಿದೆ ಅಂತ ನೋಡೋಣ. ಮೊದಲನೇದಾಗಿ ಇವಾಗ ಚಂದ್ರ ನಮಗೆ ಕುಂಭ ರಾಶಿಯಲ್ಲಿ ರಾಹು ಜೊತೆ ಯುತಿ ಆಗ್ತಾ ಇದೆ. ವಾರದ 2ನೇ ಭಾಗದಲ್ಲಿ ಮೀನರಾಶಿಗೆ ಪ್ರವೇಶ ಆಗುತ್ತೆ. ಮೀನರಾಶಿಯಲ್ಲಿ ನೋಡಿ ಶನಿ, ಕುಜ, ಬುಧ ಈ 3 ಗ್ರಹಗಳ ಯುತಿ ನಡೀತಾ ಇದೆ. ಅಲ್ಲಿ ಚಂದ್ರ ಕೂಡ ಹೋಗಿ ಸೇರ್ಕೊಳುತ್ತೆ. 4 ಗ್ರಹಗಳ ಯುತಿ ನಮಗೆ ಈ ವಾರದ 2ನೇ ಭಾಗದಲ್ಲಿ ನೋಡಬಹುದು. ನಂತರ ಮೇಷರಾಶಿಯಲ್ಲಿ ರವಿ ಉಚ್ಚ ಸ್ಥಾನದಲ್ಲಿ ಸಂಚಾರ. ಹಾಗೆ ನೋಡಿ ಅಲ್ಲಿ ಮೇಷರಾಶಿಯಲ್ಲಿಯೇ ಶುಕ್ರ ಕೂಡ ಸಂಚಾರ ಮಾಡ್ತಾ ಇದೆ. ಈಗ ನಮಗೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ. ಸೊ ಈ ವಾರ ನಾವು ಈ ಥರ ಗ್ರಹಗತಿಗಳನ್ನು ಗೋಚರಿಸ್ತಾ ಇರೋದನ್ನ ಕಾಣಬಹುದು. ಈಗ ನಮಗೆ ಈ ವಾರದಲ್ಲಿ ಏನಾನ ಶುಭ ಕಾರ್ಯ ಮಾಡ್ಕೋತೀನಿ ಅಂತಂದರೆ ಯಾವ ದಿನ ನಾವು ಶುಭ ಕಾರ್ಯಗಳನ್ನ ಮಾಡ್ಕೋಬೋದು ಅಂತಂದರೆ, ಮೊದಲನೇದಾಗಿ ನಮಗೆ ಈಗ 12ನೇ ತಾರೀಕು ಭಾನುವಾರ ದಶಮಿ ಶ್ರವಣ ನಕ್ಷತ್ರ ಬರುತ್ತೆ. ಹಾಗೆ 13 ಏಕಾದಶಿ ಸೋಮವಾರ ಧನಿಷ್ಠ ನಕ್ಷತ್ರ ಬರುತ್ತೆ. 15ನೇ ತಾರೀಕು ಬುಧವಾರ ತ್ರಯೋದಶಿ ಪೂರ್ವ ಭಾದ್ರಪದ ನಕ್ಷತ್ರ ಬರುತ್ತೆ. ಸೊ ಈ ದಿನ ವಿಶೇಷವಾಗಿ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಸೊ ಈಗ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರ ಸಂಚಾರ ಮತ್ತು ಅಷ್ಟಮದಲ್ಲಿ ಚಂದ್ರ ಸಂಚಾರ. ಸಪ್ತಮದಲ್ಲಿ ಚಂದ್ರ ಸಂಚಾರ ಮಾಡ್ತಿದ್ದಾಗ ತಕ್ಕ ಮಟ್ಟಿಗೆ ಹೊಸ ಉರುಪು, ಉಲ್ಲಾಸ, ಉತ್ಸಾಹ ಸಿಗುತ್ತೆ. ರಾಹು ಜೊತೆನೂ ಇದೆ. ಯಾರ್ಯಾರು ಮಾರ್ಕೆಟಿಂಗಲ್ಲಿ ಸೇಲ್ಸು ಅಥವಾ ಮಾಧ್ಯಮ, ಫೋಟೋಗ್ರಫಿ, ಈ ರಾಹು ಡೊಮೇನ್ ಇಂಪೋರ್ಟ್ ಎಕ್ಸ್ಪೋರ್ಟು ಈ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಆನ್ಲೈನ್ ಬೇಸ್ಡ್ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಸಾಫ್ಟ್ವೇರ್ ಬೇಸ್ಡ್ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಚೆನ್ನಾಗಿದೆ. ವಾರಾಂತ್ಯದಲ್ಲಿ ಅಷ್ಟಮುಖಕ್ಕೆ ಹೋದಾಗ ಸ್ವಲ್ಪ ಒತ್ತಡಗಳು ಬರುತ್ತೆ. ಸೊ ಅಷ್ಟಮುಖಕ್ಕೆ ಯಾವಾಗ 12ನೇ ಮನೆ ಅಧಿಪತಿ ಹೋಗುತ್ತೋ ಖರ್ಚು ಹೆಚ್ಚಾಗುತ್ತೆ, ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು, ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಚಂದ್ರಶಾಂತಿ ಅಗತ್ಯ. ಶಿವನ ಆರಾಧನೆ, ಶಿವನಿಗೆ ಜಲಾಭಿಷೇಕ ಮಾಡಿಸೋದು, ಅಥವಾ ನಿಮ್ಮ ತಾಯಿ ಸೇವೆ ಮಾಡೋದು, ಬೆಳ್ಳಿದು ಲೋಟದಲ್ಲಿ ನೀರು ಕುಡಿಯೋದು, ಅಂದರೆ ಬೆಳ್ಳಿದು ಮಿನರಲ್ಸ್ ನಿಮ್ಗೆ ಬರೋದ್ರಿಂದ ಕೂಡ ಚಂದ್ರಶಾಂತಿ ಆಗುತ್ತೆ. ಸಿಂಹರಾಶಿಯವರಿಗೆ ಭಾಗ್ಯದಲ್ಲಿ ರವಿ ಉಚ್ಚ ಸ್ಥಾನ, ರಾಶಿಯಾಧಿಪತಿ ಭಾಗ್ಯಕ್ಕೆ ಹೋದಾಗ ನಿಮ್ಮ ರಾಶಿನೇ ಪಂಚಮಕ್ಕೆ ಬರುತ್ತೆ 9ನೇ ಮನೆಯಿಂದ. ಹಾಗಾಗಿ ಯಾವುದಾನ ಒಂದು ಅಧಿಕಾರ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ನಿಮ್ಗೀಗ ಹಣಕಾಸು ಸಿಗೋಕ್ಕೆ ಚೆನ್ನಾಗಿದೆ ನಿಮಗೆ ಚಾನ್ಸ್. ಈಗ ಸಿಂಹರಾಶಿಯವರಿಗೆ ಹಣಕಾಸು, ಅಧಿಕಾರ, ಬಡ್ತಿ, ಪ್ರಮೋಷನ್ ಈ ವಿಷಯಗಳಿಗೆ ಚೆನ್ನಾಗಿದೆ. ಯಾಕಂದರೆ ಉಚ್ಚ ನೀವು ರಾಶಿಯಾಧಿಪತಿ ಯಾವಾಗ ಎಕ್ಸಾಲ್ಟೆಡ್ ಇನ್ನು ಭಾಗ್ಯದಲ್ಲಾಗುತ್ತೋ ಸೊ ಆವಾಗ ನಿಮಗೆ ಅಧಿಕಾರ ತಂದು ಕೊಡುತ್ತೆ. ಹಾಗೆ ಭಾಗ್ಯದಲ್ಲಿ ಶುಕ್ರ ಕೂಡ ಯುತಿ ಆಗಿರೋದ್ರಿಂದ ನೋಡಿ, ಸಿಂಹರಾಶಿಯವರಿಗೆ 3 ಮತ್ತು 10ನೇ ಮನೆ ಅಧಿಪತಿ ಶುಕ್ರ. ಸೊ ಕೆಲಸ ಕಾರ್ಯಗಳಲ್ಲಿ ಹಣಕಾಸು ಬರುತ್ತೆ, ಅಧಿಕಾರನೂ ಬರುತ್ತೆ. ನಂತರ 11ನೇ ಮನೆ ಗುರು. 11ನೇ ಮನೆಗೂ ಗುರು ಯಾವಾಗ ನಿಮ್ಮ ಸಪ್ತಮದ ಮೇಲೆ ದೃಷ್ಟಿ ಬೀಳುತ್ತೋ ಆಗ ವಧುವರ ಅನ್ವೇಷಣೆಗೆ ಹೆಲ್ಪ್ ಆಗ್ಬೋದು, ಅಥವಾ ಶುಭ ಕಾರ್ಯಗಳಿಗೆ ಸಿಂಹರಾಶಿಯವರಿಗೆ ಏನಾನ ಹೆಲ್ಪ್ ಮಾಡುತ್ತೆ. ಬಟ್ ಈಗ ನಮಗೆ ಚಂದ್ರ ಅಷ್ಟಮಕ್ಕೆ ಹೋಗೋದ್ರಿಂದ ಚಂದ್ರ ಶಾಂತಿ ಅಗತ್ಯ ಇದೆ. ಈ ವಾರದಲ್ಲಿ ಸಿಂಹರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಚಂದ್ರ ಸಂಚಾರ 6 ಮತ್ತು 7ನೇ ಮನೆ ಸಂಚಾರ ಆಗುತ್ತೆ. 6ನೇ ಮನೆ ಚಂದ್ರ ಸಂಚಾರ ಆಗ್ತಾ ಇದ್ದಾಗ ನಮಗೆ ಹೊಸ ಉತ್ಸಾಹ, ಉಲ್ಲಾಸ. ಯಾಕಂದರೆ 11ನೇ ಮನೆ ಅಧಿಪತಿ, ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ ವಾರದ ಸ್ಟಾರ್ಟಿಂಗಲ್ಲಿ. ಇನ್ನು ಸಪ್ತಮಕ್ಕೆ ಹೋದ್ರೂ ಕೂಡ ಕೆಲಸ ಕಾರ್ಯಗಳಿಗೇನು ತೊಂದರೆ ಇಲ್ಲ. ಯಾಕಂದರೆ ಶನಿ ಜೊತೆ ಚಂದ್ರ ಸೇರಿದ್ರು ಏನೋ ಸೋಷಿಯಲ್ ವರ್ಕ್ ಮಾಡೋಂಥ ಅವಕಾಶಗಳು, ಜನಸೇವೆ ಮಾಡೋಂಥ ಅವಕಾಶಗಳು ದೊರಕ್ಕೆ ಬರ್ಬೋದು. ಅದೇ ಥರನೇ ಕುಜ ಸಪ್ತಮದಲ್ಲಿದೆ. ಸಪ್ತಮದಲ್ಲಿ ಕುಜ ನಿಮಗೆ ಕೆಲಸ ಕಾರ್ಯಗಳಿಗೆ ಅಡ್ಡಿ ಇಲ್ಲ, ಅಥವಾ ಭೂಮಿ ವಿಷಯಗಳಲ್ಲಿ ಅಡ್ಡಿ ಇಲ್ಲ, ಆದರೆ ಕೋಪ ತಾಪಗಳನ್ನು ಕೊಡುತ್ತೆ. ಯಾಕಂದರೆ 3 ಮತ್ತು 8ನೇ ಮನೆ ಅಧಿಪತಿ ಸ್ವಲ್ಪ BP ಮೇಂಟೈನು ಅಂತ ಸಹನ ಶಾಂತಿಯಿಂದ ಕೆಲಸ ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ಬುಧ ನೋಡಿ, ಈಗ ಸಪ್ತಮಕ್ಕೆ ಬಂತು, ಇಷ್ಟು ದಿವಸ 6ನೇ ಮನೆ ಇದ್ದಿದ್ದು ಈಗ 7ನೇ ಮನೆಗೆ ಬಂತು. ಬುಧ ಇಷ್ಟು ದಿವಸ 6ರಲ್ಲಿ ಇದ್ದಿದ್ದು 7ನೇ ಮನೆಗೆ ಬಂದು ನಿಮ್ಮ ರಾಶಿನೇ ನೋಡ್ತಾ ಇದೆ. ರಾಶಿಯಾಧಿಪತಿ ಯಾವಾಗ ರಾಶಿನೇ ವೀಕ್ಷಣೆ ಮಾಡುತ್ತೆ, ಮತ್ತು ಕರ್ಮಾಧಿಪತಿ ಕೂಡ ಬುಧ. ಸೊ ಈ ವಾರದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಏನೋ ಉತ್ತಮ ಚಟುವಟಿಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕೆಲಸ ಕಾರ್ಯಗಳಿಗೆ ಕನೆಕ್ಟಿವಿಟಿ ಚೆನ್ನಾಗುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಹೊಸ ಪ್ರಾಜೆಕ್ಟ್ ಸಿಗೋದು, ಅಥವಾ ಹೊಸ ಬಿಸ್ನೆಸ್ಸೋ, ಕೆಲಸನೋ, ಅಥವಾ ಕನೆಕ್ಟಿವಿಟಿ, ಅಥವಾ ಬಂಧು ಮಿತ್ರಗಳನ್ನ ಭೇಟಿ ಮಾಡುವಂಥ ಅವಕಾಶ, ಈ ಥರದ್ದೆಲ್ಲ ಈ ವಾರದಲ್ಲಿ ಚೆನ್ನಾಗಿ ನಿಮಗೆ ಕನೆಕ್ಟ್ ಆಗುತ್ತೆ. ಸೊ ಓವರ್ ಆಲ್ ಹಾಕೊಂಡ್ರೆ ನಮಗೆ ಅಷ್ಟಮದಲ್ಲಿ ಸೂರ್ಯ ಉಚ್ಚ ಆಗ್ತಿದೆ. 12ನೇ ಮನೆ ಅಧಿಪತಿ 2 ಮತ್ತು 9 ಭಾಗ್ಯಾಧಿಪತಿ ಸೇರಿ ಉಚ್ಚ ಆಗ್ತಾ ಇದೆ. ಸೊ ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಏನಾದರೂ ಒಂದು ಹೊಸ ಅಧಿಕಾರ ಅಥವಾ ಹೊಸ ಕೆಲಸ ಸಿಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಖರ್ಚು ಹಂಗೆ ತೋರುತ್ತೆ. ಯಾಕಂದರೆ 12ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಉಚ್ಚ ಆಗ್ತಾ ಇದೆ. ಹಾಗಾಗಿ ನೋಡಿ, ಈಗ ನಿಮಗೆ ಒಂಥರ ಮೈನಸ್ ಇಂಟು ಮೈನಸ್ ಪ್ಲಸ್ ಕೊಡಲ್ವಾ, ಆ ಥರ ರವಿ ನಿಮಗೆ ಪಾಸಿಟಿವ್ ರಿಸಲ್ಟೇ ಕೊಡುತ್ತೆ. ಬಟ್ ಆದರೂ ಅಷ್ಟೊಂದು ಸಣ್ಣ ಪುಟ್ಟ ಒಂದು 5% ಆದರೂ ನಾನು ನೆಗೆಟಿವ್ ಕೊಡುತ್ತೆ ಅಂತ ಆಗಿದ್ದರೆ
ಸ್ವಲ್ಪ ದೈಹಿಕವಾಗಿ ಎಚ್ಚರಿಕೆ ವಹಿಸಬೇಕು. ಅಂದರೆ ಆರೋಗ್ಯದ ಸಮಸ್ಯೆ ಕೊಡ್ಬೋದು, ಎಕ್ಸಸ್ ಆಫ್ ಹೀಟ್ ಆಗೋದು, ಅಥವಾ ಹೊಟ್ಟೆ ಕೆಟ್ಟಿ ಲೂಸ್ ಮೋಷನ್ ಆಗೋದು. ಈಗ ಕಾಲಪುರುಷ ಕುಂಡಲಿ ಸಿಂಹರಾಶಿ ಪಂಚಮ ತೋರಿಸುತ್ತೆ. ಸೊ ಹಾಗಾಗಿ ಕನ್ಯಾ ರಾಶಿಯವರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಹಾರ್ಮೋನಲ್ ಇಶ್ಯೂಸು, ಅಥವಾ ನಿಮಗೆ ಎಕ್ಸಸ್ ಆಫ್ ಹೀಟ್ ಆಗೋದು, ಲೂಸ್ ಮೋಷನ್ ಆಗೋದು. ಇದಕ್ಕೆ ಎಚ್ಚರಿಕೆ ವಹಿಸಬೇಕು ಕನ್ಯಾ ರಾಶಿಯವರು. ಬಟ್ ಆದರೂ ಕೂಡ ಸೂರ್ಯ ಉಚ್ಚ ಸ್ಥಾನದಲ್ಲಿ ಭಾಗ್ಯಾಧಿಪತಿ ಸೇರಿರೋದ್ರಿಂದ ನಿಮಗೆ ಲಾಭನೇ ತಂದುಕೊಡುತ್ತೆ, ಅಧಿಕಾರನೇ ತಂದುಕೊಡುತ್ತೆ. ಈ ವಾರದಲ್ಲಿ ನಮಗೆ ಈಗ ಗುರು ಕೂಡ 10ನೇ ಮನೆಯಲ್ಲಿದೆ, ಕರ್ಮ ಮಿಥುನ ರಾಶಿಯಿಂದ ನಿಮ್ಮ 6ನೇ ಮನೆ ನೋಡ್ತಾ ಇದೆ. ಹಾಗಾಗಿ ನಿಮಗೆ ಅವಕಾಶಗಳು ಚೆನ್ನಾಗೇ ದೊರಕಿಕೊಡುತ್ತೆ. ಸಾಲ ತೀರಿಸ್ಕೊಳ್ಳೋಂಥ ಅವಕಾಶನೂ ಸಿಗುತ್ತೆ. ಸಾಲಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅದು ಕ್ಲಿಯರ್ ಆಗಿ ಸಾಲ ಬರುವಂಥ ಚಾನ್ಸ್ ಇರುತ್ತೆ. ಓವರ್ ಆಲ್ ತೊಗೊಂಡ್ರೆ ಕನ್ಯಾ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳುವುದು ಒಳ್ಳೆಯದಾಗಲಿ. ತುಲಾ ರಾಶಿ ನೋಡಿ, ತುಲಾ ರಾಶಿಯವರಿಗೆ ಪಂಚಮದಲ್ಲಿ ಚಂದ್ರ ಸಂಚಾರ ರಾಹು ಜೊತೆ ಮಕ್ಕಳ ವಿಷಯದಲ್ಲಿ ಏನಾನ ಚಿಂತೆ ಬರಬಹುದು, ಅಥವಾ ಮತ್ತೆ ಹೊಟ್ಟೆ ವಿಭಾಗದಲ್ಲಿ ಇನ್ಫೆಕ್ಷನ್ಗಳಾಗೋದು, ಅಥವಾ ಅಸಿಡಿಟಿ ಜಾಸ್ತಿ ಆಗೋದು. ಸೊ ಇದಕ್ಕೆ ಎಚ್ಚರಿಕೆ ವಹಿಸಬೇಕು. ಮತ್ತೆ ನಮಗೆ 6ನೇ ಮನೆಯಲ್ಲಿ ನೋಡಿ 3 ಗ್ರಹಗಳ ಯುತಿ, ಬುಧ ಸೇರ್ತಾ ಇದೆ, ಶನಿ, ಕುಜ. 6ನೇ ಮನೆಯಲ್ಲಿ ನಿಮಗೆ ಅಧಿಕಾರ ತಂದುಕೊಡುತ್ತೆ, ಶತ್ರುಗಳ ಮೇಲೆ ವಿಜಯ ತಂದುಕೊಡುತ್ತೆ, ಕೆಲಸ ಮಾಡೋಕ್ಕೆ ಪ್ರಯತ್ನಗಳಲ್ಲಿ ಕೊರತೆ ತರಲ್ಲ, ಅಂದ್ರೆ ನಿಮ್ಮ ಪ್ರಯತ್ನ ನಿರಂತರ ಮಾಡೋಕ್ಕೆ ಶಕ್ತಿ ಕೊಡುತ್ತೆ ಕುಜ. ಶನಿ ಕೂಡ 6ನೇ ಮನೆಯಲ್ಲಿ ಅಲ್ಲಿ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಬಟ್ ನಮಗೆ 6ನೇ ಮನೆಯಲ್ಲಿ ಬುಧ ಕೂಡ ವಿದ್ಯಾಭ್ಯಾಸ ಚೆನ್ನಾಗಿ ಕೊಡುತ್ತೆ, ಆಮೇಲೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಕೊಡುತ್ತೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ 12ನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಆಗಿರೋದ್ರಿಂದ ನಿಮಗೆ 9 ಭಾಗ್ಯಾಧಿಪತಿ ಮತ್ತು 12ನೇ ಮನೆ ಅಧಿಪತಿ ಆಗಿರೋದ್ರಿಂದ ಅದು ನಮಗೆ 6ನೇ ಮನೆ ಸಂಚಾರ. ಕೆಲಸದಲ್ಲಿ ದೂರ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟು, ಅಥವಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು, ಅಥವಾ ಫಾರಿನ್ ರಿಲೇಟೆಡ್ ಜಾಬ್ಸು ಇಂಥದ್ರಲ್ಲಿರೋರಿಗೆ, ಅಥವಾ ಆನ್ಲೈನಲ್ಲಿ ಏನಾದರೂ ನೀವು ಎಜುಕೇಷನ್ ಮಾಡ್ತಾ ಇದ್ದೀರಾ, ಅಥವಾ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀರಾ ದೂರಕ್ಕೆ ಹೋಗಿ, ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ಬುಧ ಅವಕಾಶ ಮಾಡಿಕೊಡುತ್ತೆ. ಹೈಯರ್ ಎಜುಕೇಷನ್ಗೂ ಹೆಲ್ಪ್ ಮಾಡುತ್ತೆ. ಓವರ್ ಆಲ್ ಹಾಕೊಂಡ್ರೆ 3 ಗ್ರಹಗಳು ಇಂಡಿವಿಜುವಲಿ 6ನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಸಪ್ತಮದಲ್ಲಿ 11ನೇ ಮನೆ ಅಧಿಪತಿ ಸೂರ್ಯ ಉಚ್ಚ ಸ್ಥಾನದಲ್ಲಿದೆ ಶುಕ್ರನ ಜೊತೆ, ಅಂದರೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ 1, 8, 7 ಉಚ್ಚ ಆಗಿದೆ 11ನೇ ಮನೆ ಅಧಿಪತಿ. ಸೊ ಹಾಗಾಗಿ ಇಲ್ಲಿ ವಿವಾಹಕ್ಕೂ ಚೆನ್ನಾಗಿದೆ, ಅಧಿಕಾರಕ್ಕೂ ಚೆನ್ನಾಗಿದೆ, ಕೆಲಸ ಕಾರ್ಯಕ್ಕೂ ಚೆನ್ನಾಗಿದೆ. ಗೌರ್ಮೆಂಟಿಂದ ಏನಾದರೂ ಕೆಲಸ ಡಿಲೇ ಆಗಿದ್ರೆ ಅದು ಈ ವಾರದಲ್ಲಿ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ತುಲಾ ರಾಶಿಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆದಾಗಲಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ರಾಹು ಚಂದ್ರ ಈ ವಾರದ ಮೊದಲನೇ 3 ದಿವಸ ಯುತಿ ಆಗಿರುತ್ತೆ. ಸ್ವಲ್ಪ ತಾಯಿ ಆರೋಗ್ಯ ಅಥವಾ ನಿಮ್ಮದೇ ಮಾನಸಿಕ ಒತ್ತಡಗಳು, ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ ಮನೆಯಲ್ಲಿ. ಪಂಚಮಕ್ಕೆ ಯಾವಾಗ ಚಂದ್ರ ಹೋಗುತ್ತೆ, ಶನಿ ಜೊತೆ ಸೇರ್ಕೊಳುತ್ತೆ. ಸೊ ಈಗ ಆಗ ಮಕ್ಕಳ ಬಗ್ಗೆ ಚಿಂತೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಆದರೂ ಕೂಡ ಯಾವಾಗ ಚಂದ್ರ ಪಂಚಮಕ್ಕೆ ಹೋಗ್ತಾ ಸ್ವಲ್ಪ ಹೊಸ ಉತ್ಸಾಹ ಉಲ್ಲಾಸ ಸಿಗುತ್ತೆ. ಬಟ್ ಆದರೂ ಶನಿ ಪಂಚಮದಲ್ಲಿರೋದು, ಬುಧ ಇರೋದು, ಈ ಎರಡೂ ಕೂಡ ಮಕ್ಕಳ ವಿಚಾರದಲ್ಲಿ ಚಿಂತೆ ತಂದುಕೊಡುತ್ತೆ. ನಿಧಾನ ಅಂದರೆ ಸೋಂಬೇರಿತನಗಳು ಮಕ್ಕಳಿಗೆ ಕಾಡಬಹುದು, ಅಥವಾ ನಿಮ್ಮನ್ನೇ ಹೈಯರ್ ಎಜುಕೇಷನ್ ಮಾಡ್ತಿರೋರಿಗೆ ಸ್ವಲ್ಪ ನಿಧಾನ ಆಗ್ಬೋದು. ಹಾಗಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅಥವಾ ಪ್ರೀತಿ ಮತ್ತು ಪ್ರೇಮ ಸಾಮರಸ್ಯಗಳಲ್ಲಿ ಹಿನ್ನಡೆ ಆಗ್ಬೋದು. ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಬುಧ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ, ಆದರೂ ನೋಡಿ 11ನೇ ಮನೆ ಅಧಿಪತಿ ಆಗುತ್ತೆ. ಹಾಗಾಗಿ ಕ್ರಿಯೇಟಿವಿಟಿ ಅಂತ ಲಾಭನೂ ಇದೆ ಇಲ್ಲೇ. ಪಂಚಮ ಭಾವದಲ್ಲಿ ಬುಧ ನಿಮ್ಮ ಸಪೋರ್ಟ್ ಇಲ್ಲ ಅಂದರೂ 11ನೇ ಮನೆ ಅಧಿಪತಿ ಆಗಿರೋದ್ರಿಂದ ತಕ್ಕ ಮಟ್ಟಿಗೆ ಕ್ರಿಯೇಟಿವಿಟಿಲಾಗಲಿ ಎಜುಕೇಷನ್ ಆಗಲಿ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಖಂಡಿತ 11ನೇ ಮನೆ ಅಧಿಪತಿ ಆಗಿ ಕೊಡ್ತಾ ಇರುತ್ತೆ. ನಂತರ 6ನೇ ಮನೆಯಲ್ಲಿ ಸೂರ್ಯ ಉಚ್ಚ. ಸೊ ಹಾಗಾಗಿ ಸರ್ಕಾರದಿಂದ ಲಾಭ ಬರೋದು, ಅಥವಾ ಹೊಸ ಪ್ರಾಜೆಕ್ಟ್ ಸಿಗೋದು, ಎನಿ ಗೌರ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸಲ್ಲಿ ನಿಮಗೆ ಒಳ್ಳೊಳ್ಳೆ ಕೆಲಸಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಯಾರೇ ವೃಶ್ಚಿಕ ರಾಶಿಯವರು ಈ ಗೌರ್ಮೆಂಟ್ ರಿಲೇಟೆಡ್ ಟೆಂಡರ್ ತೊಗೊಳೋದು ಅಥವಾ ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಮಾಡ್ತಾರವ್ರಿಗೆ ಒಳ್ಳೆ ಅವಕಾಶಗಳು ದೊರಕ ಬರುತ್ತೆ. ಶುಕ್ರ ಕೂಡ 6ನೇ ಮನೆಯಲ್ಲಿ ಜಾಗ ಬದಲಾವಣೆ ಮಾಡ್ಬೋದು, ಅಂದರೆ ಸ್ವಲ್ಪ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಕಡಿಮೆ ಮಾಡ್ಬೋದು. ಬಟ್ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನಲ್ಲಿ ಒಳ್ಳೆಯ ರಿಸಲ್ಟೇ ಕೊಡುತ್ತೆ. ಸೊ ನಮಗಿವಾಗ ಅಷ್ಟಮದಲ್ಲಿ ಗುರು ಸಂಚಾರ, ಗುರು ಶಾಂತಿ ಅಗತ್ಯ. ಮನೆಯಲ್ಲಿ ಕೇತು ಸಂಚಾರ, ಹಾಗಾಗಿ ಕೇತು ಕೂಡ ಇಲ್ಲಿ ನಮಗೆ ಪರಿಹಾರ ಬೇಕಾಗುತ್ತೆ. ಅಷ್ಟಮದ ಗುರುವಿಗೆ ನೀವು ಶಿವನ ಆರಾಧನೆ ಮಾಡೋದಾಗಲಿ, ಅಥವಾ ಗುರು ರಾಘವೇಂದ್ರ ರಾಯರ ಆರಾಧನೆ ಮಾಡೋದಾಗಲಿ, ಅಥವಾ ಕಡಲೆ ಉಷ್ಟಿ ಮಾಡಿ ಶಿವನ ದೇವಸ್ಥಾನದಲ್ಲಿ ಹಂಚೋದಾಗಲಿ, ಅಥವಾ ಒಂದು ಹಳದಿ ವಸ್ತ್ರನ ಗುರು ಸಮಾನರಿಗೆ ದಾನ ಕೊಡೋದ್ರಿಂದ ನೋಡಿ ಜೂನ್ 1 ಆದ್ಮೇಲೆ ಭಾಗ್ಯಕ್ಕೆ ಬರ್ತಾ ಇದೆ. ಸೊ ನಿಮಗೆ ಜೂನ್ ತನಕ ಇನ್ನೊಂದು ತಿಂಗಳ ಮಟ್ಟಿಗೆ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಖಂಡಿತ ಬರೋ ದಿನಗಳಲ್ಲಿ ನಿಮಗೆ ಒಳ್ಳೆ ಲಾಭ ಕೊಡುತ್ತೆ ಗುರು. ಈ ವಾರದಲ್ಲಿ ಕೂಡ ಎಚ್ಚರಿಕೆಯನ್ನು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ, ನೀವು ಕ್ರಿಯೇಟಿವಿಟಿಲಿ ಸ್ವಲ್ಪ ಆಲೋಚನೆ ಮಾಡಿ ನೀವು ಕೆಲಸ ಕಾರ್ಯಗಳು ಡಾಕ್ಯುಮೆಂಟೇಷನ್ ಸೈನ್ ಮಾಡೋದು, ಈ ಬುಧನ ಕೆಲಸಗಳು ಯೋಚನೆ ಮಾಡಿ ಲಾಭನೇ ತಂದುಕೊಡುತ್ತೆ 11ನೇ ಮನೆ ಅಧಿಪತಿಯಾಗಿ. ಓವರ್ ಆಲ್ ತಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲ ಅಂತ ಇರ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.